ಹೇಳ್ತಾ ಇರ್ತೀನಿ. ಹೌದು ಸರ್, ಈಗ ಅದೇ ಪರಿಸ್ಥಿತಿ ಬಂದಿದೆ. ನಮ್ಮ ಹಕ್ಕಿಗೆ ನಾವೇ ಹೋರಾಟ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಹೋಗಿ ಓಕೆ ನಿಮ್ಗೆ ಈ ಹಕ್ಕಿದೆ, ನೀವು ಇದನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಯಾರು ಕೂಡ ಬಂದು ಹೇಳಲ್ಲ. ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿದ್ರೇ ಸಿಗೋದು. ನೀವು ಹೇಳ್ತಾ ಇದ್ರಿ ಆರೋಗ್ಯ ಹಕ್ಕಿನ ಬಗ್ಗೆ ಮಾತನಾಡ್ತಾ ಇದ್ರಿ. ಉಚಿತ ಆರೋಗ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಆರೋಗ್ಯನೇ. ಈಗ ಅಲ್ಲಿ ಬಸ್ ಫ್ರೀ ಕೊಡ್ತೀವಿ, ಅದನ್ನ ಕೊಡ್ತೀವಿ, ಇದನ್ನ ಕೊಡ್ತೀವಿ ಅಂತ ಹೇಳೋದಕ್ಕಿಂತ ಆರೋಗ್ಯ ಫ್ರೀಯಾಗಿ, ಯಾಕಂತಂದ್ರೆ ನೀವು ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರೆ ಎಷ್ಟೋ ಬಡವರಿಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಖಾಸಗಿ ಹಾಸ್ಪಿಟಲ್ಗೆ ಏನಾದರೂ ಹೋದ್ರೆ ಅಲ್ಲಿ ಒಂದ್ಸಲಿ ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬರ್ತೀವಿ ಅಂತಂದ್ರೆ 10-15 ಸಾವಿರ ಕೈಲಿ ಇಟ್ಕೊಂಡು ಹೋಗ್ಬೇಕು ಸರ್. ಸುಮ್ಮನೆ ಅಂತೂ ಹೋಗೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ ಬಡವರು, ಓಕೆ ಆಯಿತು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ, ಅಟ್ಲೀಸ್ಟ್ ನಮಗೆ ಒಂದು 200-300 ರೂಪಾಯಿ ಮುಗಿಯುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಈಗ ನೀವು ಗೊತ್ತಿರ್ಬೋದು, ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ಆಗಿದೆ ಅಂದರೆ ಲಂಚ ಕೇಳ್ತಾರೆ. ಈಗ ಒಬ್ರು ತಂದೆ ಏನಾದರೂ ಮಗಳು ಏನು ಮರಣೋತ್ತರ ಪರೀಕ್ಷೆ ಮಾಡಿಸಿರ್ತಾರೆ, ಅದೊಂದು ರಿಪೋರ್ಟ್ಗೆ ಇತ್ತೀಚೆಗೆ ಬಂದಂತಹ ಸುದ್ದಿ ಸರ್. ಒಂದು ಮರಣೋತ್ತರ ಪರೀಕ್ಷೆದ ರಿಪೋರ್ಟ್ಗೋಸ್ಕರ ಲಂಚ ಕೊಡಬೇಕು ಅಂತಂದರೆ ಇನ್ನು ನಮ್ಮ ಪರಿಸ್ಥಿತಿ ಅಥವಾ ನಮ್ಮ ಸಮಾಜದ ಪರಿಸ್ಥಿತಿ ಯಾವ ರೀತಿ ಹಾಳಾಗಿರಬೇಕು ಅಂತ ಅನ್ಸುತ್ತೆ. ನಿಜಕ್ಕೂ ಕೂಡ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಈ ಥರ ಆಗುತ್ತಾ ಸರ್? ಇಲ್ಲ, ನನಗೆ ಗೊತ್ತಿರೋ ಹಾಗೆ ಸರ್ಕಾರಿ ಆಸ್ಪತ್ರೆಗೆ ಅಂದರೆ ಜನ ಮೂಗು ಮರಿತಾರೆ. ಸರ್ಕಾರಿ ಆಸ್ಪತ್ರೆ ಅಂದರೆ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನೋಂಥ ದುಸ್ಥಿತಿಗೆ ಆಗ್ಬಿಟ್ಟಿದೆ ಸರ್ಕಾರಿ. ಭಾಳಷ್ಟು ಸರ್ಕಾರಿ ಗೌರ್ಮೆಂಟ್ ಅಧಿಕಾರಿಗಳು, ಮೆಡಿಕಲ್ ಆಫೀಸರ್ಸ್ ಆಗಲಿ, ತಾಲೂಕು ಅಧಿಕಾರಿಗಳಾಗಲಿ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಲಿ, ಇವರೆಲ್ಲ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ಅವರು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮೆರಿತಾರಂಥ ಅಧಿಕಾರಿಗಳು ಇವರು. ಇವ್ರಿಗೇನು ಹೇಳೋದು ಕೇಳೋದು ಇಲ್ಲವೇ ಇಲ್ಲ. ಭಾಳಷ್ಟು ಜನ ಅಧಿಕಾರಿಗಳು ದುಡ್ಡನ್ನು ಕೇಳುವಾಗ ನೀವು ಹೇಳಿದ್ರೆ ಆವಾಗಲೇ ಒಂದು ಡೆತ್ ಸರ್ಟಿಫಿಕೇಟ್ಸ್ಗೆ ಮೊನ್ನೆ ಯಾರೋ ಒಬ್ಬರದು ಫೇಸ್ಬುಕ್ಕಲ್ಲಿ ಹಾಕಿದ ಶಿವಕುಮಾರ್, ಡೆತ್ ಸರ್ಟಿಫಿಕೇಟ್ಗೂ ದುಡ್ಡು, ಪೊಲೀಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ದುಡ್ಡು, ಹೆಣ ಓದು ಹೆಣ ಮಣ್ಣು ಇದನ್ನು ಬರಿ ಮಾಡಬೇಕಂದ್ರೆ ದುಡ್ಡು. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು, ಒಬ್ಬ ಜಿಲ್ಲಾ ಆರೋಗ್ಯ ಅಧಿಕಾರಿ ಆಗಬೇಕಾದ್ರೆ 40 ಲಕ್ಷದಿಂದ 50 ಲಕ್ಷ ಲಂಚ ಕೊಟ್ಕೊಡ್ಬೇಕು. ಬೆಂಗಳೂರು ನಗರ ಅಂತ ಜಿಲ್ಲೆ ಆಗಿರಲಿ ಅಥವಾ ಇನ್ನು ಬೇರೆ ಜಿಲ್ಲೆ ಆಗಲಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಎರಡಿದೆ. ಒಂದೊಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಆಗಬೇಕು 40ರಿಂದ 50 ಲಕ್ಷ ಲಂಚ ಕೊಡಬೇಕು. ಅವನು ಕೊಟ್ಟು ಬಂದಮೇಲೆ ನೀವು ಹೇಳಿದ್ರೆ ಆವಾಗಲೇ ಮೆಡಿಕಲ್ ಸರ್ಟಿಫಿಕೇಟ್ ಆಗಲಿ, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ, ಫಿಸಿಕಲ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಆಗಲಿ, ಈವನ್ ಡೆತ್ ಸರ್ಟಿಫಿಕೇಟ್ ಆಗಲಿ, ಇನ್ನು ಯಾವುದಕ್ಕಾದ್ರೂ ಹೋಗಿ, ನೀವು ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಗೆ ಹೋಗಿ, KC ಜನರಲ್ ಹೋಗಿ, ವಾಣಿ ವಿಲಾಸ್ ಹೋಗಿ, ಕಿದ್ವಾಯಿ ಹೋಗಲಿ, ಎಲ್ಲಿ ಹೋದ್ರೂ ದುಡ್ಡು, ಲಂಚ ಅನ್ನೋಂಥ ಸ್ಥಿತಿ ಇದೆ. ಕಾರಣ ಅವರು ದುಡ್ಡು ಕೊಟ್ಟು ಬಂದಿದ್ದಾರಲ್ಲ, ಅವ್ರು ದುಡ್ಡು ಯಾರಿಗೆ ಕೊಟ್ಟಿರೋಂಥದ್ದು 40 ಲಕ್ಷ 50 ಲಕ್ಷ? ಆರೋಗ್ಯ ಇಲಾಖೆಯಲ್ಲಿರುವಂಥ ಮಂತ್ರಿಗಳ PAಗಳಿಗೋ, ಚಮಚಗಳಿಗೋ, ಚೇಲಾಗಳಿಗೋ, ಅಥವಾ ಇನ್ಯಾರೋ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ತಿರುಗ್ತಾ ಇರ್ತಾರೆ ನೋಡಿ, ಬ್ರೋಕರ್ಸ್ಗಳಿಗೆ ಕೊಟ್ಟಿರೋಂಥದ್ದಲ್ವ. ಅದು ಎಲ್ಲಿ ದುಡ್ಡದು? ಸಾರ್ವಜನಿಕ ದುಡ್ಡೇ ಕೊಡ್ತಾರಂಥದ್ದು. ಇದೇನಾಗುತ್ತೆ, ನ್ಯಾಯಯುತವಾಗಿ ಮಾರ್ಗದಲ್ಲಿ ನಡೀತಾ ಇಲ್ಲ. ಆರೋಗ್ಯ ಇಲಾಖೆ ಆಗಿರಲಿ, ರಾಜ್ಯದ ಆರೋಗ್ಯ ಇಲಾಖೆ ಆಗಲಿ, ಕೇಂದ್ರದ ಆರೋಗ್ಯ ಇಲಾಖೆ ಆಗಲಿ, ಹಿರಿಯ ಆರೋಗ್ಯ ವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ. ಜನ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡೋದ್ರಿಂದ ಜನಕ್ಕೆ ತೊಂದರೆ ಆಗುತ್ತೆ. ಯಾಕೆ ತಿರುಗಾಡೋದು, ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅನ್ನೋಂಥ ದೂರದೃಷ್ಟಿಕೋನದಿಂದ ಅವರು, ಮತ್ತು ಅವ್ರಿಗೆ ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೆ ಕೆಲಸ ಇರುತ್ತೆ, ಮಾಡೋದಕ್ಕೆ 100 ಕೆಲಸ ಇರುತ್ತೆ. ಆ ಬ್ಯುಸಿಯಲ್ಲಿರುವಾಗ ಈ ಪ್ರಶ್ನೆ ಮಾಡೋದಕ್ಕೆ ಏನಾಗ್ಬಿಟ್ಟಿದೆ, ಈ ಭ್ರಷ್ಟರಿಗೆ ಅವ್ರಿಗೆ ಈಸಿ ಆಗಿಬಿಟ್ಟಿದೆ. ಆಮೇಲೆ ಪ್ರಶ್ನೆ ಮಾಡೋದ್ರಿಂದನೂ ಜಾಸ್ತಿ ಜನಕ್ಕೆ ಆಗ್ತಾಯಿಲ್ಲ. ಗುಂಪಾಗಿ ಈಗ ಹೆಂಗೆ ಗುರ್ಲಾಪುರದ ಬಗ್ಗೆ ಏನು ಹೇಳಿದೆ ನಾನು, ರೈತರ ಬಗ್ಗೆ ಆ ಥರದ್ದು ಪ್ರೊಟೆಸ್ಟ್ ಮಾಡಬೇಕು. ಆವಾಗ ನಮ್ಗೆ ನ್ಯಾಯ ಸಿಗುತ್ತೆ, ಈ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗುತ್ತೆ. ಅದಕ್ಕಾಗಿ ನಾನು ಕೈ ಮುಗಿದು ಕೇಳೋವಂಥದ್ದು ಜನರಿಗೆ ಏನಂದರೆ, ನೀವೆಲ್ಲರೂ ಪ್ರಶ್ನೆ ಮಾಡಿ, ಆರೋಗ್ಯ ಹಕ್ಕು ಯಾಕೆ ಕೊಡ್ತಾ ಇಲ್ಲಪ್ಪ? ಯಾವುದೋ ನಿಮ್ಮ ಏರಿಯಾ MLAನೋ MP ನೋ ಮಿನಿಸ್ಟ್ರಿಗೆ ಕೇಳಿ. BJPಯವರು 19 ಜನ MP ಗಳಿದ್ದಾರೆ, ಕಾಂಗ್ರೆಸ್ದವರು 224 MLAಗಳು, ಅಂದರೆ ಟೋಟಲ್ ರಾಜ್ಯದ 224 MLAಗಳಿದ್ದಾರೆ. ಯಾರಿಗೂ ಕೇಳೋದಿಲ್ಲ. ನಾನು ಭಾಳ ಜನಕ್ಕೆ ಕೇಳಿದ್ದೀನಿ, ಆದರೆ ಅವ್ರಿಗೇನು ಜ್ಞಾನನೇ ಇಲ್ಲ. ಅನ್ಎಜುಕೇಟೆಡ್ಸು, ಅಜ್ಞಾನಿಗಳು, ಗೂಂಡಾಗಳೆಲ್ಲ MLA ಆಗಿಬಿಟ್ರೆ ಇನ್ನೇನಾಗುತ್ತೆ? ಅವ್ರಿಗೆ ಯಾವ ಅರಿವು ಇರುತ್ತೆ ಮೇಡಮ್?